ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಈ ರೀತಿ ಡಿಸೈನರ್ ಬ್ಲೌಸನ್ನು ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರ ನೆಕ್ ವಿಡ್ತು ತುಂಬ ಜಾಸ್ತಿ ಬಂದುಬಿಟ್ಟಿದೆ ಫ್ರೆಂಡ್ಸ್. ಈ ರೀತಿ ಬಂದಾಗ ನಾವು ಹೇಗೆ ಬ್ಲೌಸನ್ನು ಹೊಲಿಬೇಕು ಅನ್ನೋ ಒಂದು ಟ್ರಿಕ್ಕನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇದು 6.5 ಬಂದಿದೆ. ನಮಗೆ ಬೇಕಾಗಿರೋದು 5 ಇಂಚ್ ಮಾತ್ರ ಫ್ರೆಂಡ್ಸ್. ನನ್ನ ಬ್ಲೌಸಿನ ಅಳತೆ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದರ ವಿಡ್ತ್ ಬಂದು 5 ಇಂಚ್ ಮಾತ್ರ ನಮಗೆ ಬೇಕಾಗಿದೆ. ನಾನಿದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದು 5 ಇಂಚ್ ಮಾತ್ರ ಬೇಕಾಗಿದೆ ನಮಗೆ. ಬಟ್ ಈ ಡಿಸೈನರ್ ಒಂದು ಬ್ಲೌಸ್ ಪೀಸಲ್ಲಿ 6.5 ಇಂಚ್ ಬರ್ತಾಯಿದೆ ಫ್ರೆಂಡ್ಸ್. ಈ ರೀತಿ ಇದ್ದಾಗ ನಾವು ಹೇಗೆ 5 ಇಂಚಿಗೆ ಹೊಲ್ಕೊಳ್ಳೋದು ಅಂತ ನೀವು ಯೋಚಿಸ್ತಾ ಇದ್ದರೆ ನಾ ಏನು ಮಾಡಬೇಕಂತ ಹೇಳ್ತೇನೆ ನೋಡಿ. ಇದು 6.5 ಇಂಚ್ ಬಂದಿದೆ ಅಂದರೆ 1.5 ಇಂಚ್ ನಮಗೆ ಎಕ್ಸ್ಟ್ರಾ ಬರ್ತಾಯಿದೆ. ಈ ರೀತಿ ಬಂದಾಗ ಇದರಲ್ಲಿ ಅರ್ಧವನ್ನು ಮಾಡಿಕೊಂಡು ನಾವು ಬ್ಲೌಸ್ ಪೀಸನ್ನು ನೀಟಾಗಿ ಡಿಸೈನ್ ಮೇಲೆ ಡಿಸೈನ್ ಇಟ್ಟು ಮಡಿಸಿಟ್ಕೊಂಡು ನಾವು ಇವಾಗ ಅರ್ಧ ಇಂಚ್ ಪ್ಲಸ್ 1-2 ಕಡ್ಡೆ ನಮಗೆ ಇದರ ಅರ್ಧದಷ್ಟು ಬರ್ತಾಯಿದೆ. ಅದನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡಬೇಕು. ಮಾರ್ಕ್ ಮಾಡ್ಕೊಂಡು ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡೋಣ ಈ ರೀತಿ. ಇವಾಗ ಅಳತೆ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ 5 ಇಂಚಿನಷ್ಟೇ ಬಂದಿರುತ್ತೆ. ನೀವು ನೋಡ್ಬೋದು 5 ಇಂಚೇ ಬರ್ತಾಯಿದೆ. ಇವಾಗ ನಾವು ಈ ಮಧ್ಯದಲ್ಲಿ ನಾವು ಒಂದು ಇದರಲ್ಲೂ ಕಟ್ ಮಾಡ್ಕೊಂಡಿರಬೇಕು. ಹಾಗೆ ನಮ್ಮ ಲೈನಿಂಗ್ ಬಟ್ಟೆಯಲ್ಲೂ ನಾವು ಮಧ್ಯದಲ್ಲಿ ಮಡ್ಚ್ಕೊಂಡು ಕಟ್ಟನ್ನು ಹಾಕ್ಕೊಂಡಿರ್ಬೇಕು. ಅದ್ರ ಮೇಲೆ ಇದನ್ನಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಅದ್ರ ಮೇಲೆ ಅದು ಬರೋ ಥರ ಇಟ್ಕೊಂಡು ಪಿನ್ನಪ್ ಮಾಡ್ಕೊಂಡ್ಬಿಡೋಣ. ಅಂದರೆ ಜಾರೋದಿಲ್ಲ ಫ್ರೆಂಡ್ಸ್, ನೀಟಾಗಿ ಡಿಸೈನ್ ಬರುತ್ತೆ. ಮಧ್ಯದಲ್ಲೇ ಬರೋ ಥರ ನಾವು ಈ ರೀತಿ ಪಿನ್ನಪ್ ಮಾಡ್ಕೊಂಡ್ಬಿಡಬೇಕು. ಪಿನ್ನಪ್ ಮಾಡಿಕೊಂಡು ನಾವು ಹಿಂದ್ಗಡೆಯಿಂದ ನಾವು ಈ ಡಿಸೈನ್ ಏನು ಬಂದಿರುತ್ತಲ್ಲ ಅದರಲ್ಲಿ ಉಲ್ಟಾ ಹೊಳಿಸಿ ಚಾಕ್ ಪೀಸಿಂದ ನೀಟಾಗಿ ಎಲ್ಲಿ ಹೊಲಿಬೇಕು ಅಲ್ಲಿ ನಾವು ಮಾರ್ಕನ್ನು ಮಾಡ್ಕೊಂಡ್ಬಿಡಬೇಕು. ಅಂದರೆ ಹೊಲಿಯುವಾಗ ನಿಮಗೆ ಫುಲ್ ಈಸಿ ಆಗುತ್ತೆ, ಆಚೆ ಈಚೆ ಆಗೋದಿಲ್ಲ. ಅದರಲ್ಲಿ ಇದು ಸಿಂಗಲ್ ಪುಟ್ಟಲ್ಲಿ ಹೊಲಿಬೋದು ಫ್ರೆಂಡ್ಸ್. ಎಲ್ಲರ ಹತ್ರ ಸಿಂಗಲ್ ಪುಟ್ ಇರೋದಿಲ್ಲ. ಬಟ್ ಇದನ್ನು ನಾನು ಇವಾಗ ನಿಮಗೆ ಡಬಲ್ ಪುಟ್ಟಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಿಧಾನವಾಗಿ ನೀವು ಹೊಲಿತಾ ಬನ್ನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಡಿಸೈನು ಏನು ಹೆದರೋ ಅವಶ್ಯಕತೆ ಇರೋದಿಲ್ಲ. ನಿಧಾನವಾಗಿ ಹೊಲಿತಾ ಬಂದರೆ ಆಯಿತು. ಈ ರೀತಿ ಹೊಲಿತಾ ಬನ್ನಿ. ಡಿಸೈನ್ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೇವೋ ಆ ಮಾರ್ಕ್ ಮೇಲೇ ಹೊಲಿತಾ ಬಂದರೆ ನೀಡಲು ಕಟ್ಟಾಗೋದಿಲ್ಲ. ಹಾಗೆ ಡಿಸೈನು ನೀಟಾಗಿ ಫಿನಿಶಿಂಗಲ್ಲಿ ಬರುತ್ತೆ. ಈ ರೀತಿ ಹೊಲಿತಾ ಬರಬೇಕು. ಎಲ್ಲರಿಗೂ ನನ್ನ ಒಂದು ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಸಣ್ಣ ಲೈಕ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಈ ರೀತಿ ಎಲ್ಲ ಹೊಲಿದಾದ್ಮೇಲೆ ಇವಾಗ ನಾವು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಅರ್ಧ ಇಂಚ್ ಬಟ್ಟೆಯನ್ನು ಬಿಡ್ತಾ ನಾವು ಕಟಿಂಗ್ ಮಾಡಿ ತೆಗಿಬೇಕಾಗುತ್ತೆ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಈ ರೀತಿಯಾಗಿ ಕಟ್ ಮಾಡಿ ಅಲ್ಲೇ ಒಂದೊಂದು ನಾಚಸನ್ನು ಹಾಕ್ತಾ ಬರೋಣ. ಹಾಕಲೇಬೇಕು ಫ್ರೆಂಡ್ಸ್, ಅಂದರೆ ಅದು ಶೇಪ್ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಬರೋ ಥರ ನಾವು ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಬಂದ ಮೇಲೆ ಇದ್ರ ಮೇಲೆ ನೀವು ಕೈ ಹೊಲಿಗೆಯನ್ನಾದರೂ ಹಾಕ್ಬೋದು, ಅಥವಾ ಮಷಿನ್ ಹೊಲಿಗೆಯನ್ನಾದರೂ ನಾವು ಸಹ ನೀಟಾಗಿ ನಿಧಾನವಾಗಿ ಹಾಕ್ತಾ ಬರ್ಬೋದು. ಇದೆಲ್ಲ ಆದಮೇಲೆ ಇವಾಗ ನಾನು ಸುತ್ತಲೂ ಹೊಲ್ಕೊಂಡು ನಿಮಗೆ ಫಿನಿಶಿಂಗ್ ಯಾವ ರೀತಿ ಬಂತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್. ಇದು ಜರ್ದೋಸಿ ವರ್ಕ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ.
ರೆಡಿಮೇಡ್ ನೆಕ್ ಅಂತಲೇ ಹೇಳ್ಬೋದು. ಇದು ವರ್ಕ್ ಮಾಡಿಸಿರೋದಲ್ಲ, ಸೀರೆಯಲ್ಲೇ ರೆಡಿ ನೆಕ್ ಬಂದಿರುತ್ತಲ್ಲ ಆ ಥರದ್ದು ಬ್ಲೌಸ್ ಪೀಸ್ ಇದು. ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.